ಫಸ್ಟ್ ಟೈಮ್ ಶಾಸಕರಾದವರು ವಿಧಾನಸಭೆ ಅಥವಾ ಅಧಿವೇಶನದಲ್ಲಿ ಸದ್ದು ಮಾಡ್ಬೋದಾ? ದೊಡ್ಡ ದೊಡ್ಡ ನಾಯಕರು ಅಥವಾ ಸರ್ಕಾರ ಸೂಕ್ತವಾಗಿ ಸ್ಪಂದಿಸುತ್ತಾ? ಯಾವೆಲ್ಲ ವಿಚಾರ ಮಾತಾಡಿದ್ರಿ? 100% ಮಾಡುತ್ತೆ, ಸ್ಪಂದಿಸುತ್ತೆ, ಮಾತಾಡ್ತಾರೆ. ಇವತ್ತು ನಾನೇ ನಮ್ಮದೇ ಸರ್ಕಾರ ಇರೋದ್ರಿಂದ ನಾನು ಸಾಕಷ್ಟು ಸಮಸ್ಯೆಗಳು ನನ್ನ ತಲೆಯಲ್ಲಿದೆ, ಅದನ್ನ ರೈಟಿಂಗಲ್ಲೂ ಕೊಟ್ಟಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಈಗೇನು ನಮ್ಮ ಈ ಸರ್ಕಾರದಿಂದ ಬರ್ತಕ್ಕಂಥ ವಸತಿ ಯೋಜನೆ ಈಗ ಸದ್ಯಕ್ಕೆ ನಮ್ಮ ತಾಲೂಕಿಗೆ ಇನ್ನೂ ಬಂದಿಲ್ಲ. ಕಳೆದ 3 ವರ್ಷದಿಂದ ಹಿಂದೆ ಸರ್ಕಾರದಲ್ಲೂ ಯಾವುದೇ ತರದ ಹೊಸ ಮನೆಗಳು ಬಂದಿರಲಿಲ್ಲ. ಈಗಲೂ ನಮ್ಮ ಕೈಲಿ ಕೊಡಕ್ಕಾಗಿಲ್ವಲ್ಲ ಅನ್ನೋದು ನಮ್ಗೆ ಕೊರಗಿದೆ. ಅದನ್ನ ನಾನು ಒಬ್ಬ ಶಾಸಕನಾಗಿ, ಒಬ್ಬ ಪಕ್ಷದ ಶಾಸಕನಾಗಿ ನಮ್ಮದೇ ಸರ್ಕಾರ ಇರುವಾಗ ನಾವು ಅದನ್ನ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೊಡೋ ಅಂಥ ವ್ಯವಸ್ಥೆ ಮಾಡ್ತೀವಿ ಅಂತ. ಸೊ ಆಟೋಮೆಟಿಕ್ ಆಗಿ ಒಬ್ಬ ಫಸ್ಟ್ ಟೈಮ್ MLA ಹೇಳಿದಾಗ ಅದನ್ನ ಕೇಳಿದ್ದಾರೆ. ಸೊ ಯಾವುದೇ ತರದ ಆ ಥರ ಏನಿಲ್ಲ. ಏನಂದ್ರೆ ನಾವು ಹಿಂಜರ್ಕೋಬಾರ್ದು, ಅಂದ್ರೆ ಇದು ಕೇಳೋದ್ರಿಂದ ಆಗ್ತದೋ ಆಗಲ್ವೋ ಅಂತ. ಈಗ ನಾವು ಹೇಳ್ತಿರ್ತೀವಿ, ಈಗ ಇವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಇಷ್ಟು ದುಡ್ಡು ಖರ್ಚಾಗಿದೆ ಆದ್ರೆ ಅಟ್ ದ ಸೇಮ್ ಟೈಮ್ ನಮ್ಮ ತಾಲೂಕಿಗೆ 480 ಕೋಟಿ ಪ್ರಾಜೆಕ್ಟ್ ತಂದು ಮಾಡಲೇಬೇಕು ಅನ್ನೋ ಆಟನೂ ಇದೆ. ಓಕೆ, ನಿಮ್ಮ ಪ್ರಕಾರ ಕಳೆದ 1.5 ವರ್ಷದಲ್ಲಿ ಅನ್ಸಿರೋದು ಶಾಸಕರಿಗೆ ನಿಜಕ್ಕೂ ಇರೋ ಸವಾಲೇನು ಸರ್? ಶಾಸಕರಿಗೆ ನಿಜವಾಗ್ಲೂ ಇರೋದಂಥ ಸವಾಲ್ ಏನು ಅಂದ್ರೆ, ಜನಕ್ಕೆ ಏನು ಅಂದ್ರೆ ಅವ್ರು ಏನ್ ಹೇಳಿದ್ರು ಆಗ್ಬಿಡ್ತದೆ ಅಂತ. ಚರಂಡಿ ಕಟ್ಟಿದ್ರು ಫೋನ್ ಬಂದ್ಬಿಡುತ್ತೆ, ಚರಂಡಿ ಕಟ್ಟೋಗಿದೆ, ಪುರಸಭೆ ಇದೆ, ಅಲ್ಲಿ ಕಾಲ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ಒಂದ್ ಕಡೆ ಹೇಳಿ, ಈಗ ಚರಂಡಿದು ಇರ್ಬೋದು, ರಸ್ತೆ ಬ್ಲಾಕ್ ಆಗಿರೋದಿರ್ಬೋದು, ಕರೆಂಟ್ ಬರ್ದೇ ಇರೋದಿರ್ಬೋದು, ನೀರ್ ಬರ್ದೇ ಇರೋದನ್ನ ನಮ್ಗೆ ಹೇಳಿ. ಈಗ MLA ಆದ ತಕ್ಷಣ ಕಾನೂನೇ ಇಲ್ಲ ಇವ್ರು ಏನ್ ಹೇಳಿದ್ರು ಆಗ್ಬಿಡ್ತದೆ ಅನ್ನೋದು ಬಾರಿ ದೊಡ್ಡ ಒಂದು ತಪ್ಪು. ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಉದಾಹರಣೆ ಹೇಳ್ತೀನಿ. ನಾವು ಫಸ್ಟ್ ಜನಸಾಮಾನ್ಯರೇ, ಕರೆಕ್ಟ್. ನಮ್ಗೆ ಏನಂದ್ರೆ ಒಂದ್ ಜನರ ಒಂದು ಆಶೀರ್ವಾದದಿಂದ ಅಧಿಕಾರದಲ್ಲಿದ್ದೀವಿ. ಹಂಗಂದ್ ಮಾತ್ರಕ್ಕೆ ನಾನು ರೂಲ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಸಾಗುವಳಿ ಪತ್ರಗಳು ಕೊಡೋ ವಿಚಾರನೇ ಇರ್ಬೋದು, ಅಥವಾ ಸ್ಕೂಲ್ ದಾಖಲಾತಿಗಳೇ ಇರ್ಬೋದು. ಈಗ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಏನು ನಮ್ಮ ಸರ್ಕಾರ ಮಾಡಿದೆ, ವಸತಿ ಶಾಲೆ, ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ರೂಲ್ಸ್ ಇದೆ. ಅದನ್ನ ನಮ್ಮ ಸರ್ಕಾರನೇ ಫ್ರೇಮ್ ಮಾಡಿದೆ. ಈಗ ಆ ರೂಲ್ಸ್ ಮೀರಿ ಸೀಟ್ ಕೊಡ್ಸಿ ಅಂತಾರೆ. ಹೌದು, ಅದು ಆಗದೆ ಇರೋ ಕೆಲಸ. ಯಾಕಂದ್ರೆ ಈ RTI ಇರೋದ್ರಿಂದ 48% ಅವ್ನಿಗೆ ಇರೋನ್ ಕೊಡ್ಸಿದ್ರೆ 68% ಇರೋನು ಬರೀತಾನೆ 58 ಕೊಡ್ಸಿರ ಅಂತ. ಓಕೆ, ಕೊನೆಗೆ ಆ ಹುಡುಗನ ಭವಿಷ್ಯನ ಹಾಳಾಗ್ತದೆ. ಸುಮ್ಮನೆ ನಮಗೂ ಒಳ್ಳೆ ಏನು MLA ಅವ್ರು ಹೇಳಿದ ತಕ್ಷಣ ಕೊಟ್ಬಿಟ್ಟು ಇದು ನಮಗೂ ಒಂಥರ ಹಿಂಸೆ ಆಗ್ತದೆ. ಹಂಗಾಗಿ ನಾನೇನು ಹೇಳೋದು, ಫಸ್ಟು ಜನಕ್ಕೆ ಅರ್ಥ ಮಾಡ್ಕೋಬೇಕು, ಕಾನೂನು ಎಲ್ಲರಿಗೂ ಒಂದೇ. ಕಾನೂನಲ್ಲಿ ಅವಕಾಶಗಳಿದ್ರೆ ಖಂಡಿತವಾಗ್ಲೂ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ಈಗ ಸಾಗುವಳಿ ಪತ್ರ ಕೊಡೋದ್ರಲ್ಲೂ ನಾನು ಈಗ ಆನ್ಲೈನಲ್ಲಿ ನಮ್ಮ ತಾಲೂಕಲ್ಲಿ 16 ಜನಕ್ಕೆ ಕೊಟ್ಟಿದ್ದೀವಿ. ಅದು ಒಂದು ಹೊಸ ಆ್ಯಪ್ ಬಂದಮೇಲೆ ಅದನ್ನ ಅಪ್ಲೋಡ್ ಮಾಡಿ ಕೊಟ್ಟಿರೋಂಥ ಕೆಲಸ. ಇವತ್ತು ಇಲ್ಲಿ ಒಂದು ಗ್ರಾಮದಲ್ಲಿ ಇವತ್ತು ಗುಡ್ಲಿ ಪೂಜೆ ಮಾಡಕ್ಕೆ ಹೋದಾಗ ಬೇಗೂರು ಅಂತ ಊರಲ್ಲಿ ಅಲ್ಲಿ ಕೇಳಿದ್ರು, ನಾವು ಒಂದು 67 ಜನ ಸಾಗುವಳಿ ಪತ್ರ ಹಾಕಿದೀವಿ, ಅರ್ಜಿ ಸಲ್ಲಿಸಿದೀವಿ, ಆದ್ರೆ 12 ಜನಕ್ಕೆ ಮಾತ್ರ ಕೊಡ್ತೀವಿ ಅಂತಾರೆ. ಏನ್ ಮಾಡೋದು? 12 ಜನಕ್ಕೆ ಕೊಡ್ತೀವಿ ಅಂದ್ರೆ 12 ಜನಕ್ಕೆ ಅದು ಲೀಗಲ್ ಆಗಿ ಕರೆಕ್ಟ್ ಆಗಿದೆ, ಇನ್ನು 55 ಜನಕ್ಕೆ ಅದು ಗೋಮಾಳ ಅಂತ ತೋರಿಸ್ತಿದೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನ ನಾವು ಸರ್ಕಾರದ ಮಟ್ಟದಲ್ಲಿ ಗಮನ ತಂದು ಕ್ಲಿಯರ್ ಮಾಡಬೇಕು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.